Taras Cross है ना 1.4 ಬೆಟ್ಟದೂರು ಡಬಲ್ 3 ಏನು ಎಲ್ಲ ಡಬಲ್ ಅದಾವ ಎಲ್ಲ ಡಬಲ್ 3 777 ಜರ್ಸಿ ನಂಬರ್ ಚಾಯ್ಸ್ ಜರ್ಸಿ ನಂಬರ್ ಹಾಕೊಂಡ್ಬಂದಿರಪ್ಪ ಉತ್ತಮ ದಾಳಿ ಇಲ್ಲ ಅಂಚಿನಾಳ ಹುಡುಗನಿಂದ ರೈಟ್ ನೋಡ್ತಾ ಇರ್ಬೋದು ಸ್ನೇಹಿತರೆ. ಬೆಂಗಳೂರಿಂದ ಬಂದ ತಕ್ಷಣ ಹುಬ್ಳಿ ವಸಂತ ಗೌಡ ಅವ್ರಿಗೆ ನೆಕ್ಸ್ಟ್ ನೋಡಿದ್ದೆ ನಾವು ನಮ್ಮ ಆಟ ಕಬಡ್ಡಿ ಆಟ ತುಂಬ ಒಂದು ಖುಷಿ ಆಗುತ್ತೆ. ನೈಟ್ ಪೂರ್ತಿ ಹುಡುಗರು ಕಬಡ್ಡಿ ಆಡಿದ್ದಾರೆ ನೋಡಿ. ಇದು ಕ್ರೇಜ್ ಅಂದ್ರೆ ನೋಡ್ತಾ ಇರ್ಬೋದು. ಹಂಚಿನಾಳ ಹುಡುಗನಿಂದ ಒಳ್ಳೆಯ ದಾಳಿ ಅನ್ನಬಹುದು. ಹಳ್ಳಿಯ ಪ್ರತಿಭೆ ಅನ್ನೋದು ಹೇಗಿದೆ ಅನ್ನೋದನ್ನ ಒಂದು ಕ್ಷಣ ಅತ್ತ ಇತ್ತ ಸಾತಾ ಇದ್ದಾರೆ. ಬಟ್ ಎಂಟಿ ರೈಟ್. ಈಗ ಬೆಟ್ಟದೂರು ಹುಡುಗನಿಂದ ದಾಳಿ ಜರ್ಸಿ ನಂಬರ್ 9 ಸಂದೀಪ್ ಇವಾಗ ಏನ್ ಮಿರಾಕಲ್ ಮಾಡ್ತಾನ ನೋಡ್ಬೇಕು. ಒಳ್ಳೆ ಮುಗಿತದ ಅಷ್ಟೇ. ಒಮ್ಮೆ ಕ್ಯಾಶು ಒಮ್ಮೆ ಡ್ರಾ ನಮ್ದು. ಸಮಬಲ 2-2. ನೆಕ್ಸ್ಟ್ ಮ್ಯಾಚ್ ಸರ್ಪ್ರೈಸ್ ಆಗಿ ಬರೀ ನಿಮ್ಮ ಅಪೋಸಿಟ್ ಸೊಳ್ಳಿ. This match is going to very well. ಉತ್ತಮವಾದ ದಾಳಿ ಬೆಟ್ಟದೂರು 2. ಬೆಳಕು ಅಂದರೆ ದರ್ಶನ. ಬೆಳಕು ಇದು ಬೆಳಕಲ್ಲ, ಬೆಳಕು ಅಂದರೆ ದರ್ಶನ. ಹಂಚಿನಾಳ 3 ಬೆಟ್ಟದೂರು 2. 1.4 ಹಂಚಿನಾಳ ಸಾರಿ ಬೆಟ್ಟದೂರು. ಈಕ್ವಲ್ ಸಮಾಧಾನ. ರೈಟ್ 1.4 ಬೆಟ್ಟದೂರು. ಒಂದು ಪಾಯಿಂಟ್ ಮುನ್ನಡೆ ಬೆಟ್ಟದೂರು. ನೋಡ್ತಾ ಇರ್ಬೋದು. ಎಲ್ರಿಗೂ ನಮಸ್ಕಾರ. ಏನು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಯೂಟ್ಯೂಬ್ ಚಾನಲು. ಇದು ವಸಂತ ಗೌಡ KG ಟೆಂಪಲಿಂದ ತಂದಿರೋ ಕರ. ಇದು ಕುಮ್ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು. ಇದು ಮತ್ತು ಇದು ಎರಡು ಕೂಡ ಕುಮ್ ಮಾಡಿ ಒಂದು ವಿಡಿಯೋ ಹಾಕೋಣ. ನೀವು ಕಾಲಿಂದ ದೂರ ಹೋಗಿ ಕಾಲು ಕಾಣಬೇಕು ಅವ್ರಿಗೆ. ಮುಂದೆ ಹೋಗಿ ತಿರುಗಿಸ್ಕೊಬರ್ರಿ. ನೋಡ್ತಾ ಇರ್ಬೋದು ಸ್ನೇಹಿತರೆ. ಇವತ್ತು ಏನೇನೆನ್ನೆ ಹೊರಟು ಶುಕ್ರವಾರ ಶನಿವಾರ ದಿನ ಬೆಳಗ್ಗೆನೇ ಬಂದು ಹುಬ್ಳೀಲಿ ಕೆಲಸ ಮಾಡ್ತಾಯಿದ್ದೀವಿ. ಹುಬ್ಳಿಯಿಂದ ಒಂದು 20 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದು. ಈ ಊರುಗಳಿಗೆ ಮಾಡಿದ್ದೀವಿ. ನೋಡ್ತಾ ಇರ್ಬೋದು. ಅಣ್ಣ ಮೊದಲಿಗೆ ನಮಸ್ಕಾರ ಅಣ್ಣ. ನೀವು ನಿಮ್ಮ ಹೆಸರು, ನಿಮ್ಮ ಊರು, ಅಡ್ರೆಸ್ನ ನೀಟಾಗಿ ತಿಳಿಸ್ಕೊಡಿ, ಗಟ್ಟಿಯಾಗಿ ತಿಳಿಸ್ಕೊಡಿ, ಗಟ್ಟಿಯಾಗಿ ಮಾತಾಡಿ. ನನ್ನ ಹೆಸರು ಮಹೇಶ್ ಅಂತ, ಕುಂದಗೋಳ ತಾಲೂಕು ಜುಗು ಗ್ರಾಮ. ಓಕೆ. ನಮ್ಮ ಅಡ್ರೆಸ್ ಬಂದು ತಮ್ಮಣ್ಣವ್ರಂತ. ಓಕೆ. ನಿಮ್ಮ ಯಾವ ತಾಲೂಕಿಗೆ ಬರುತ್ತೆ ನಿಮ್ಮದು? ಕುಂದಗೋಳ ತಾಲೂಕು ಬರುತ್ತೆ. ಕುಂದಗೋಳ ತಾಲೂಕು. ಜಿಲ್ಲೆ?
ಧಾರವಾಡ ಜಿಲ್ಲಾ. ಧಾರವಾಡ ಜಿಲ್ಲಾ. ಧಾರವಾಡಕ್ಕೂ ಇಲ್ಲಿಗೂ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? 30 ಕಿಲೋಮೀಟ್ರ್. 25ರಿಂದ 30 ಕಿಲೋಮೀಟ್ರು ಅಲ್ವಾ? ಓಕೆ. ಇವಾಗ ಈ ಕರುಗಳನ್ನು ಎಲ್ಲಿಂದ ತಂದಿದ್ದು ನೀವು? KG ಟೆಂಪಲ್ನ ಅಂತ ತೊಗೊಂಡು. KG ಟೆಂಪಲಿಂದ ತಂದ್ರಿ. ಯಾಕೆ ಈ ಹಳ್ಳಿಕಾರ್ ದನಗಳನ್ನು ಅಲ್ಲಿ ಗಂಟ ಬಂದು ಅಲ್ಲಿ ತರ್ತೀರಾ? ಇಲ್ಲಿ ಜವಾರಿ ತಳಿ ಇದೆಯಲ್ವಾ? ಅವು ಚೆನ್ನಾಗಿ ಬರಂಗಿಲ್ಲ, ಹಳ್ಳಿ ಕಾರ ನೋಡಕ್ಕೆ ಚಂದ ಕಾಣ್ತಾವ್ರಿ, ಹಿಂಗಾಗಿ ತೊಗೊಂಬರೋದು. ಅದಕ್ಕಾಗಿ ಅಲ್ಲಿಂದ ತೊಗೊಂಬರ್ತೀರಾ. ಓಕೆ. ಇವಾಗ ಅಲ್ಲಿಂದ ತೊಗೊಬಂದ್ಮೇಲೆ ಇಲ್ಲಿ ಎಲ್ಲ ಕೆಲಸ ಮಾಡ್ತೀರಾ ಅಥವಾ ಸುಮ್ಮನೆ ಶೋಕಿಗೋಸ್ಕರ ಸಾಕ್ತೀರಾ? ಏನು ಕೆಲಸ ಮಾಡ್ತೀರಾ? ಕೆಲಸನೂ ಮಾಡ್ತೇವೆ, ಶೋಕಿನೂ ಮಾಡ್ತೇವೆ. ಶೋಕಿನೂ ಮಾಡ್ತೀರಾ. ಯಾಕೆಂದರೆ ಇವಾಗ ಅಲ್ಲಿಂದ ನನ್ನನ್ನು ಕರೆಸಿ ಇಲ್ಲಿ ಕೊಂಬು ಮಾಡಿಸಿದ್ರಲ್ಲ, ಏನು ಅನಿಸುತ್ತೆ ನಿಮಗೆ? ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಮಾಡೋರು ಯಾರೂ ಇಲ್ಲ. ಓಕೆ. ಹಿಂಗಾಗಿ ಅದರಿಂದ ಇವಾಗ ಅಲ್ಲಿಂದ ಬರ್ತಾ ಇರೋದ್ರಿಂದ ನಿಮಗೆ ಅದು ಅನುಕೂಲ ಆಗ್ತಾಯಿದೆ. ಓಕೆ. ಈಗ ಅಲ್ಲಿಂದ ತೊಗೊಬರ್ತೀರಲ್ವಾ? ಈಗ ಅಣ್ಣ ಅಲ್ಲಿಂದ ನೀವು ತರ್ತೀರಾ, ತಂದು ಇಲ್ಲಿ ಎಲ್ಲ ಶೋಕಿ ಮಾಡ್ತೀರಾ, ಕೆಲಸ ಮಾಡ್ತೀರಾ. ನಿಮ್ಮ ದನಗಳಿಗಿನ್ನ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಾವ, ಕಮ್ಮಿ ಕೆಲಸ ಮಾಡ್ತಾವ? ಚೆನ್ನಾಗಿ ಕೆಲಸ ಮಾಡ್ತಾವೆ. ನಿಮ್ಮ ದನಗಳಿಗೆ ಇಲ್ಲಿ ದನಗಳಿಗಿನ್ನ ಅಲ್ಲಿ ಹಳ್ಳಿ ಕಾರ್ದನ ಚೆನ್ನಾಗಿ ಕೆಲಸನೂ ಮಾಡ್ತಾವೆ, ಕೆಲಸ ಚೆನ್ನಾಗಿ ಮಾಡ್ತವೆ. ಸೊ ಯಾವುದೇ ತೊಂದರೆ ಇಲ್ಲ ಹಾಗಾದರೆ. ಈಗ ಅಲ್ಲಿಂದ ತಂದರೂ ಇಲ್ಲಿ ಹೆಸರು ಮಾಡ್ತವೆ ಅನ್ನೋದು ನಿಮ್ಗೆ ನಂಬಿಕೆ ಇದೆ. ಓಕೆ. ಅಲ್ಲಿಂದ ತಂದಿರೋದನ್ನ ಇಲ್ಲಿ ಮೇವಿಗೆ ಮತ್ತು ತಿಂಡಿಗೆ ಸೆಟ್ ಆಗ್ತವ? ಒಂದು ತಿಂಗಳು ಬಿಟ್ಟು ಸೆಟ್ ಆಗ್ತವೆ. ಇಲ್ಲೆಲ್ಲ ನೀವು ಏನು ಮೇವುಗಳು ಹಾಕೋದು? ನಾವು ಎಣ್ಣೆಗಾರ ಮೇವು ಹಾಕ್ತಾವೆ ರೀ. ಹಾಂ. ಸೋಯಾಬೀನ್ ಹೊಟ್ಟೆ, ಹುಳ್ಳಿ ಹೊಟ್ಟೆ, ಒಂದು 5-6 ಥರ ಹೊಟ್ಟೆ ಇರ್ತದೆ. ಶೇಂಗಾದ ಹೊಟ್ಟೆ. ಹಾಂ. ಎಲ್ಲ ಒಟ್ಟನ್ನು ಹಾಕ್ತೀರಾ? ಮೆಕ್ಕೆಜೋಳದ ಹೊಟ್ಟೆ. ಹಾಂ. ಅದು ಬಿಟ್ಟು ತಿಂಡಿ ಏನು ಕೊಡ್ತೀರಾ? ಅಂಗಡಿ ತಿಂಡಿ? ಸೋಯಾಬೀನ್, ಹಾಂ, ಭತ್ತ, ಮೆಕ್ಕೆಜೋಳ, ಹಿಂಡಿ, ಹುಳ್ಳಿ. ಹಾಂ. ಇಷ್ಟು ತಿಂಡಿ ಕೊಡ್ತೀರಲ್ವಾ? ಈಗ ಅಲ್ಲಿ ನಾವು ಮೇಯಿಸೋಂಥ ದನಗಳಿಗೂ, ನಮ್ಮ ರಾಮನಗರ ಜಿಲ್ಲೆ, ಮೈಸೂರು, ಹಳೆ ಮೈಸೂರು ಭಾಗ ಬೇಯಿಸ್ತಕ್ಕಂಥ ದನಗಳಿಗೂ ಇಲ್ಲಿಗೂ ಡಿಫ್ರೆನ್ಸ್ ಏನು ಅನಿಸುತ್ತೆ ನಿಮಗೆ? ಕಲರ್ ಆಗ್ಬೋದು? ಕಲರ್ ಬರ್ತದೆ, ಕಲರ್ ಬರ್ತದೆ, ಏನೂ ತೊಂದರೆ ಏನಿಲ್ಲ. ಯಾರಾದರೂ ಬಂದು ಕೇಳಿದ್ರೆ ಕೊಡ್ತೀರಾ ನೀವು? ಓಕೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವರು ಯಾತಕ್ಕೆ ಕೊಡಲ್ಲ ಅಂತಿದ್ದಾರೆ ಈ ಹುಬ್ಳಿ ಧಾರವಾಡದಲ್ಲಿ ಈ ಥರ ಈ ಹೊರಗಡೆ ರೈತರುಗಳು. ಅದರಲ್ಲೂ ಮೂಲ ಏನಕ್ಕೆ ನಾವು ಆಲ್ಮೋಸ್ಟ್ ಅಲ್ಲಿ ನಾನು ಹೇಳ್ತಾ ಇರ್ತೀನಿ, ಎಲ್ಲ ವಿಡಿಯೋಗಳಲ್ಲೂ ಗೊತ್ತಿದೆ. ಹೊರಗಡೆ ದೇಶಿಕರಿಗೆ ದಯವಿಟ್ಟು ದನನ ಕೊಡಿ, ಅವ್ರಿಗೆ ತುಂಬ ನೋವಿದೆ, ಅಲ್ಲಿ ತೊಗೊಂಡೋಗಿ ಸಾಕೋ ರೀತಿ ಆಗ್ಬೋದು ಅಂತ. ಯಾಕೆಂದರೆ ಅವರು ಇವತ್ತು ಹಿಂಗೆ ಜೊತೆ ಮಾಡಿದಾರಲ್ವ, ಈ ಜೊತೆ ಬಿಡಲಿ, ಹಿಂಗೆ ಇರಲಿ, ಜೊತೇಲಿ ಚೆನ್ನಾಗಾಗಲಿ, ಇದನ್ನು ಕಡಿಮೆ ಅಂದ್ರೆ 10ರಿಂದ 15 ವರ್ಷ ಅವ್ರ ಮನೆಗಳಲ್ಲಿ ಇಟ್ಕೊಳ್ತಾರೆ. ಯಾರೂ ಅಷ್ಟಾಗಿ ಕೊಡೋಕ್ಕೆ ಬರೋಲ್ಲ. ಎಲ್ಲೋ ಒಂದು ಜಾಗದಲ್ಲಿ ಯಾರೋ ಒಬ್ಬರು ಇಬ್ಬರು ಕೊಡ್ಬೋದು, ಕೊಟ್ಟರು ಮತ್ತೆ ಏನು ಮಾಡ್ತಾರೆ ಅಂದರೆ ಮತ್ತೆ ಬಂದು ತೊಗೊಂಬರ್ತಾರೆ. ಆ ಥರ ಒಂದು ಸಿಸ್ಟಮ್ ಇಲ್ಲಿ. ಯಾಕೆ ಅಂತಂದರೆ ಇಲ್ಲಿ ಜನದ ಒಂದು ಮನಸ್ಥಿತಿನೇ ಹಂಗೆ. ಅಂದರೆ ಒಂದು ದನ ತೊಗೊಂಬಂದಿದ್ದೀವಿ ಅಂತಂದರೆ ಕಡಿಮೆ ಅಂದರೆ ಒಂದು 10 ವರ್ಷ ನಮ್ಮ ಮನೇಲಿ ಬೇಸಾಯ ಮಾಡಬೇಕು. ಒಂದು ಬೇಸಾಯ ಮಾಡಿದಾಗ ಅವ್ರಿಗೊಂದು ಖುಷಿ, ಬಿಡಪ್ಪ ನಮ್ಮ ಮನೇಲಿ ಎತ್ತುಗಳು ಒಂದು ಬೇಸಾಯ ಮಾಡ್ತವೆ ಅಂತ. ಕೊಂಬು ಕೋಡಾಗಲಿ ಇನ್ನೊಂದಾಗಲಿ ಅವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಜಾತಿ ಕುಲ ಚೇಂಜ್ ಆಯ್ತಾ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದರೆ ಮಿನಿಮಮ್ ಅಂದರೆ ಒಂದು 10ರಿಂದ 15 ವರ್ಷ. ಅದರಲ್ಲೂ ಈ ಕರುಗಳು ತಂದವ್ರೆ ಅಂದರೆ ಒಂದು 10 ವರ್ಷ ಅಂತೂ ಮಿನಿಮಮ್ ಅವ್ರ ಮನೆಯಿಂದ ಆಚೆ ಕಡೆಗೆ ಕೊಡೋಲ್ಲ. ಯಾಕೆ ಅಂತ ಈ ಮಾತು ಹೇಳಿದೆ ಅಂದರೆ, ನನ್ನ ವೀಡಿಯೋ ಓಪನ್ ಆದ ಮೊದಲನೇ ದಿನ ಏನು ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ನೋ, ವರಮಹಾಲಕ್ಷ್ಮಿ ಹಬ್ಬದ ದಿನ, ಹೋದ ವರ್ಷ. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ 1 ವರ್ಷ ಆಯಿತು. ಈ ಕಡೆ ಎಡಗಡೆ ಇದ್ದಾರಲ್ಲ ಬಸವರಾಜಣ್ಣ ಅಂತ ಇವರು ಪರಿಚಯ ಮೋಸ್ಟ್ಲಿ ಎಲ್ಲರೂ ನೋಡಿರ್ತಾರೆ. ಈ ಅಪ್ಪರೇ ಫಸ್ಟು ಬಂದು ನನಗೆ ಫೋನ್ ಮಾಡಿ, ಅಣ್ಣ ಹಿಂಗೆ ಬರ್ತಾಯಿದ್ದೀವಿ, ನಮಗೆ 1-2 ಜೊತೆ ಕರುಗಳು ಕೊಡಿಸಿ ಅಂತ ಕೇಳಿದ್ದು. ಇವ್ರಿಗೂ ಕೂಡ ಕರುಗಳು ಕೊಡಿಸಿ, ಅದನ್ನು ಕೂಡ ವಿಡಿಯೋ ಮಾಡ್ತೀನಿ, ತೋರಿಸ್ತೀನಿ. ಬಸವರಾಜಣ್ಣರೇ ನಮಸ್ಕಾರ, ಚೆನ್ನಾಗಿದ್ದೀರಾ? ಎಲ್ಲಿ ನಿಮ್ಮ ಎಲ್ಲವೇ ಎತ್ಕೊಳ್ಳೋ ನಾವು ಕೊಡಿಸಿರೋವು? ಮನೇಲಿದ್ದಾವೆ. ಈಗ ಅವಕ್ಕೂ ಕೋಡ್ ಮಾಡಬೇಕಲ್ಲ, ಮಾಡಬೇಕು. ಏನು ಅನ್ನಿಸ್ತು ನಿಮಗೆ ಬಂದು ನೀವು ತೊಗೊಂಬಂದಾಗ? ಚೆನ್ನಾಗಾಗಿದ್ದಾವೆ. ಕೊಡಿಸಿರೋ ಬೆಲೆಗೂ ನಿಮಗೆ ಒಂದು ಮನ್ಸು ಅಡ್ಜಸ್ಟ್ ಆಯಿತಾ? ಅಡ್ಜಸ್ಟ್ ಆಗಿದೆ. ಮತ್ತು ಮನೇಲಿ ಹೆಂಗಸರು ಮಕ್ಕಳು ಎಲ್ಲರೂ ಹಿಡ್ಕೊಬೋದು, ಹಿರಿಯರು ವಯಸ್ಸಾದವರು ಯಾರು ಹಿಡ್ಕೊಂಡ್ರೆ ಏನು ಮಾಡಲ್ಲ, ಏನು ಮಾಡಲ್ಲ. ತುಂಬ ಖುಷಿಯಾಗವೆ. ಓಕೆ. ಇವಾಗ ನೀವು ಅಲ್ಲಿಂದ ತಂದ್ರಲ್ಲ, ಇಲ್ಲಿನ ಜನಗಳಿಗೆ ಏನು ಅನ್ನಿಸ್ತು ನೀವು ತಂದಾಗ? ಸ್ವಲ್ಪ ಜನ ಹಂಗಂದ್ರು, ಸ್ವಲ್ಪ ಜನ ಒಳ್ಳೆವಂದ್ರು. ಹಾಂ. ಈಗ ಯಾಕೆಂದರೆ ಅಷ್ಟು ದೂರಕ್ಕೆ ಹೋಗಿ ತೊಗೊಂಬಂದಿರ್ತೀರಲ್ವಾ, ಅವಾಗ ಏನು ಅನಿಸುತ್ತೆ? ಏನು ನಮಗೆ ಒಳ್ಳೇದಾಗಲಿ ಅಂತ ನಾವು ತಗೊಂಡ್ವಿ. ಇಲ್ಲಿ ಜನ ಸ್ವಲ್ಪ ಮಂದಿ ಹಿಂಗಂದ್ರೆ, ಸ್ವಲ್ಪ ಮಂದಿ ಒಳ್ಳೆ ಚಂದ ಅದ ಅಂದ್ರೆ. ಈಗ ನಮಗೆಲ್ಲ ಒಳ್ಳೆ ಅನ್ಸಾವೆ. ನಿಮಗೆಲ್ಲ ಒಳ್ಳೆ ಕೆಲಸ ಎಲ್ಲ ಮಾಡ್ತವೆ? ಎಲ್ಲ ಕೆಲಸ ಒಳ್ಳೆ, ಎಲ್ಲ ಕೆಲಸ. ಅಣ್ಣ ಇವು ಎಲ್ಲ ಕೆಲಸ ಮಾಡ್ತವ? ಏನೇನು ಕೆಲಸ ಮಾಡ್ತವೆ ಇವೆಲ್ಲ? ಹಾಂ. ಈಗ ಗಾಡಿಗೆಲ್ಲ ಹೂಡಿದಿರ, ವ್ಯವಸಾಯ ಎಲ್ಲ ಬೇಸಾಯ ಎಲ್ಲ ಮಾಡ್ತವೆ. ಈಗ ಇಲ್ಲಿ ಲೋಕಲ್ ಜನ ಏನಾದ್ರು ಅಕ್ಕಪಕ್ಕದವರು ಈಗ ನನ್ನ ವಿಡಿಯೋ ನೋಡಿರ್ತಾರೆ, ಹಿಂಗೆ
ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಈ ಥರ ನಮ್ಮ ಹುಬ್ಳಿ ದನಗಳೇ ಬಂದಿದೆ ಅಂತ ನೋಡ್ತಾರೆ ಕೆಲವರು. ನೋಡಿದಾಗ ಅವ್ರು ಏನಾದ್ರು ಬಂದು ಬೇಕು ಕೊಡಿ ಅಂದರೆ ಕೊಡ್ತೀರಾ? ನಾವು ಕೆಲಸಕ್ಕಂತ ತೊಗೊಂಬಂದು ಈಗ ಸದ್ಯ ಮಟ್ಟಿಗೆ ಕೊಡೋಂಗಿಲ್ಲ ರೀ ನಾವು. ಆಗ ಒಂದು ವೇಳೆ ಬಂದರೆ ಹುಲ್ಲೊಂದು ಋಣ ಹೇಳೋಕ್ಕಾಗಲ್ಲ, ಕೊಡಿ, ತಲೆ ಕೆಡ್ಸ್ಕೊಬೇಡಿ. ಓಕೆ, ನಿಮ್ಮ ಮೊಬೈಲ್ ನಂಬರು? 914816999972. ನೋಡಿ ಸ್ನೇಹಿತರೆ, ಇದು ಇವ್ರ ಮೊಬೈಲ್ ನಂಬರು. ಯಾರಿಗಾದ್ರೂ ಆಗೊಂದು ವೇಳೆ ಬೇಕು ಅಂತ ಅನಿಸಿದ್ರೆ ಕೊಡ್ರಿ. ಯಾಕೆಂದರೆ ಬಸವಣ್ಣ ದೇವರು ಯಾರ ಮನೇಲಿ ಒಬ್ರ ಮನೇಲಿ ಮೆರಿಬೇಕು. ಯಾಕೆಂದರೆ ಎಲ್ಲ ನಾವೇ ಇಟ್ಕೊಳ್ಳೋಣ, ನಮ್ಮ ಹತ್ರನೇ ಇರಬೇಕು ಅನ್ನೋ ಥರ ಏನಿಲ್ಲ. ಯಾಕೆಂದರೆ ನೋಡ್ತಾ ಇರ್ಬೋದು, ಕಾಲಿನ ಕಂಬ ಆಗ್ಬೋದು, ಮಕ ಆಗ್ಬೋದು, ಏನೋ ಒಂಚೂರು ಸ್ಪೀಡಲ್ಲಿ ಒಂದು ಕರ ಹಿಂದೆ ಮುಂದೆ ಇರ್ಬೋದು. ಆದರೆ ಇವಾಗ ತೊಡೆ ಹೊಡೆದ ಮೇಲೆ ಎಲ್ಲ ಒಟ್ಟಿಗೆ ಒಂದೇ ಥರ ಆಗ್ತವೆ. ಹಾಗಾಗಿ ಕೊಡ್ಬೋದು, ಏನು ತೊಂದರೆ ಏನಿಲ್ಲ. ಅವ್ರ ಮೊಬೈಲ್ ನಂಬರ್ ಕೂಡ ಹಾಕಿರ್ತೀನಿ. ಅವ್ರದ್ದು ಲೊಕೇಶನ್ ಬಂದು ಹುಬ್ಳಿ ಅಂತಲೇ ಹಾಕಿರ್ತೀನಿ. ಸೊ ನೀವು ಅವ್ರಿಗೆ ಕಾಲ್ ಮಾಡಿದಾಗ ಅವರು ನಿಮಗೆ ಡೀಟೇಲ್ಸಾಗಿ ಹೇಳ್ತಾರೆ ಯಾವ ಕಡೆದು ಏನು ಎತ್ತ ಅಂತ. ಹಾಗಾಗಿ ನೋಡ್ತಾ ಇರ್ಬೋದು. ಒಟ್ಟಿನಲ್ಲಿ ಕೆಲಸ ಎಲ್ಲ ಕಲ್ತಿರೋದ್ರಿಂದ ತೊಂದರೆ ಏನಿಲ್ಲ. ಅಣ್ಣ, ಇಲ್ಲಿ ನೀವು ಯಾವ ಜಾತ್ರೆಗಳು ಮಾಡ್ತೀರಾ? ಬಸವರಾಜಣ್ಣ, ನಿಮ್ಮಲ್ಲಿ ಯಾವ ಜಾತ್ರೆಗಳು ನಡೀತದೆ ಈ ಕಡೆ? ಕಾಯಂ ಜಾತ್ರೆ ಆತ್ರಿ. ಹಾಂ, ಕಾಯಂ ಜಾತ್ರೆಗೆ ಹೋಗ್ತೀವಿ. ಅಲ್ಲಿಂದ ಬಸವಣ್ಣನ ಜಾತ್ರೆ, ಹಾಂ, ಇಲ್ಲಿ ಗಂಗಿಬಾವಿ ಜಾತ್ರೆ. ಅಂದರೆ ನಿಮ್ಮ ಕಡೆ ಜಾತ್ರೆಗಳು ನಡೀತದೆ ಎತ್ತುಗಳದು? ಅಂದರೆ ಮಾರಾಟಕ್ಕೆಲ್ಲ ಏನಿದ್ರು ಚಕಡಿ ಗಾಡಿ ಹುಡ್ಕೊಂಡು ಹೋಗಿ ಅಲ್ಲಿ ಹಬ್ಬದ ಥರ ಒಂದು ಫಂಕ್ಷನ್ ಥರ ಮಾಡಿ ಎಲ್ಲ ಮಾಡಿ ಎಲ್ಲ ಬರ್ತೀರಾ? ಒಂದು 20 ಕಿಲೋಮೀಟ್ರ್, 30 ಕಿಲೋಮೀಟ್ರ್, 50 ಕಿಲೋಮೀಟ್ರು, 40 ಕಿಲೋಮೀಟ್ರ್ವರೆಗೂ ಎಲ್ಲ ಚಕಡಿ ಗಾಡಿಲೇ ಹೋಗೋದು ನೀವು. ಏನು ಅನಿಸುತ್ತೆ ಆ ಫೀಲ್? ಹೆಂಗೆ ಅನಿಸುತ್ತೆ ನೀವು ಗಾಡಿಗಳಲ್ಲಿ ಹೋದಾಗ? ಮನೆ ಮಂದಿ ಎಲ್ಲ ಖುಷಿ ಅನಿಸುತ್ತೆ, ಒಂಥರ ಹಬ್ಬದ ವಾತಾವರಣ ಚೆನ್ನಾಗಿ. ಇಷ್ಟ ಆಗಲ್ಲ ಅಂದರೆ ಚಕಡಿ ಗಾಡೀಲಿ ಹೋದಾಗ ಏನೋ ಒಂದು ಖುಷಿ ಫೀಲ್ ಜಾಸ್ತಿ ಆಗುತ್ತೆ. ಓಕೆ, ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ನಮ್ಮ ಹಳ್ಳಿಕಾರನ ಒಂದು ಪ್ರೀತಿ. ಇವತ್ತು ಹೊರಗಿನವರು ಬಂದು ನಮ್ಮ ಹಳ್ಳಿಕಾರನ ತೊಗೊಂಡೋಗ್ತಿದ್ದಾರೆ, ಅವರು ಬೆಳೆಸ್ತಿದ್ದಾರೆ ಅಂತಂದರೆ ಸುಮ್ಮನೆ ಅಲ್ಲ. ಯಾಕೆ ಅಂತಂದರೆ ನಾವು ಅದಕ್ಕೆ ಹೇಳೋದು, ಆದಷ್ಟು ದೂರದಿಂದ ಬಂದಿರ್ತಾರೆ ದೇಶಿಕರಿಗೆ ಸ್ವಲ್ಪ ಕಮ್ಮಿನೇ ಕೊಡ್ರಿ. ಯಾಕೆಂದರೆ ನೀವು ಲಾಸ್ ಮಾಡ್ಕೊಂಡು ಕೊಡಿ ರೈತರು ಅಂತ ಹೇಳಲ್ಲ. ಒಂದು ಹಂತಕ್ಕೆ, ಒಂದು ಒಳ್ಳೆ ಮಟ್ಟಕ್ಕೆ ಕೊಟ್ಟಾಗ ಅವರು ಕೂಡ ತೊಗೊಂಡೋಗಿ ಅವರು ಸಾಕ್ತಕ್ಕಂಥ ರೀತಿ, ಅಲ್ಲಿನ ತಿಂಡಿಗೆ ಅಡ್ಜಸ್ಟ್ ಮಾಡಿಕೊಂಡು ಅವರು 16 ವರ್ಷ ಅವರು ಒಂದು ವ್ಯವಸಾಯ ಮಾಡ್ತಕ್ಕಂಥ ರೈತರು. ಅವರು ವ್ಯವಸಾಯ ಮಾಡ್ತಕ್ಕಂಥ ರೈತರಾಗಿರೋದ್ರಿಂದ ಅವರು ಯಾರಿಗೂ ಏನು ಅದನ್ನು ಕೊಡೋದಾಗಲಿ ಅಥವಾ ಲಾಭ ಬಂತು ಅಂತ ಮಾರ್ಕೊಂಡು ಇನ್ನೊಂದು ತರೋದಾಗಲಿ ಆ ಥರದ್ದೆಲ್ಲ ಏನಿಲ್ಲ. ಹಾಗಾಗಿ ನೋಡ್ತಾ ಇರ್ಬೋದು. ಸುಳಿಗಳ ಬಗ್ಗೆ ಹಂಗೆ ನೋಡ್ಬಿಡ್ತೀನಿ ಒಂದು ಸಾರಿ. ನೋಡ್ತಾ ಇರ್ಬೋದು, ಯಾವುದೇ ಸುಳಿಗಳ ವಿಚಾರದಲ್ಲಿ ತಪ್ಪಿನ ಸುಳಿ ಇಲ್ಲ, ಅಥವಾ ಬಲಗಡೆಗೆ ಇರ್ತಕ್ಕಂಥ ಸುಳಿನೂ ಕೂಡ ಯಾವುದೂ ಇಲ್ಲ. ಎಲ್ಲ ಸುಳಿನೂ ಕೂಡ ಕ್ಲಿಯರ್ ಆಗಿದೆ. ಇರ್ತಕ್ಕಂಥದ್ದು ಒಂದು ಹಣೆ ಮೇಲೆ ಇರ್ತಕ್ಕಂಥ ಸುಳಿ, ಅದು ಬಿಟ್ಟರೆ ಪಾತಾಳ ಸುಳಿ ಜಾಗದಲ್ಲಿ ಏನು ನಡುವೆನಲ್ಲಿ ಸುಳಿ ಇರಬೇಕೋ ಸರಿ ಸುಳಿ ಅದೊಂದು, 2 ಸುಳಿ ಕರೆಕ್ಟಾಗಿದ್ದಾವೆ. ಅದು ಬಿಟ್ಟರೆ ಎಡಗೋಲು ಎತ್ತಿಗೆ ಒಂದೇ ಒಂದು ಮಣೆ ಬಾಲ ಕಮ್ಮಿ ಇದೆ, ಅದೊಂದು. ಅದು ಬಿಟ್ಟರೆ ಬೇರೆ ಯಾವುದೇ ಇದರಲ್ಲಿ ತಪ್ಪಿಲ್ಲ. ಯಾರಾದರೂ ಬೇಕು ಅನ್ನೋರು ಹಿಡ್ಕೊಂಡ್ರು ಮೋಸ ಏನಿಲ್ಲ. ಓಕೆ ಅಣ್ಣ, ಹಂಗೆ ಮುಂದಕ್ಕೆ ಬಿಡೋಣ. ನೋಡಿರಿ ಇಲ್ಲಿನ ಜನಗಳ ಪ್ರೀತಿ ಹೆಂಗಿದೆ ಅಂತ. ಅಣ್ಣ, ಈಗ ಇರುವಂಗೆನ ಕೂಟ ಕೋಲು ಎಡಬಲ 2 ಕಡೆ ಹೋಗ್ತಾವ? ಅಬ್ಬಾ ಸಬಾಸ್. ನೋಡ್ತಾ ಇರ್ಬೋದು, 2 ಕಡೆ ಹೋಗ್ತಾವಂಥವು. ಓಕೆ, ಅಲ್ಲಿಂದ ಬಾಣ. ನೋಡ್ತಾ ಇರ್ಬೋದು ಏನು ಸ್ಪೀಡ್ ಇದ್ದಾವೆ ಅಂತ. ಕರುಗಳು ಈ ಥರ ಸ್ಪೀಡ್ ಇರಬೇಕು. ಎಡಬಲ 2 ಕಡೆ ಕೆಲಸ ಮಾಡ್ತವೆ. ಓಕೆ, ಬನ್ನಿ. ಓಕೆ, ಥ್ಯಾಂಕ್ ಯು. ನೋಡ್ತಾ ಇರ್ಬೋದು, ಬಲಗಳು ಸ್ಪೀಡ್ ಜಾಸ್ತಿ ಎತ್ತು, ಇನ್ನೂ ಅಲ್ಲಾಗಿಲ್ಲ. ಆಗೊಂದು ವೇಳೆ ಯಾರಿಗಾದ್ರೂ ಬೇಕು ಅನ್ನೋರು ಬಂದು ಹಿಡ್ಕೋಬೋದು, ತೊಂದರೆ ಏನಿಲ್ಲ. ಸರಿನಾ? ನೋಡಿ ಆ ಮಕ್ಳಿಗೂ ಆ ಪ್ರೀತಿ ನೋಡ್ರಿ. ಅದಕ್ಕೆ ಹೇಳೋದು ನಾವು ರೈತರು ಅಂತ ರೀ, ಸುಮ್ಮನೆ ಯಾರೂ ಹೇಳಲ್ಲ. ಆ ಪ್ರೀತಿ ಅಷ್ಟು ಚೆಂದ ಇರುತ್ತೆ ನೋಡಿ. ಆ ಮಕ್ಕಳಿಗೆ ಎಷ್ಟು ಪ್ರೀತಿ ಅಂದರೆ ನಮ್ಮನೆ ದನ, ಅದು ಒಂದು ನಾವು ಕೇಳೋದು. ಯಾಕೆಂತಂದರೆ ನೋಡಿ, ಆ ಮಕ್ಕಳು ಎಷ್ಟು ವರ್ಷ ಮಗುಗೆ? 2.5-3 ವರ್ಷ. ಆ ಮಗು ನೋಡಿ, ಆ ಮಗು ದನ ಹಿಡ್ಕೊಳ್ಳೋ ಸ್ಟೈಲ್ ನೋಡಿ 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 ಅನ್ನೋದ. ಅಬ್ಬಾ, ಇದು ಪ್ರೀತಿ ಅಂದರೆ. ಬಾ 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 ಬಾ. ಏನಪ್ಪ ಅದು? ಅಂಬಾನಾ? ಯಾರ್ದದು? ನಿಂದ?
ಯಾರ್ದು ಕಾಕದಾ? ಹಬ್ಬ ಯಾರ್ದಿದು? ನಮ್ದು ಅನ್ನ ಓಕೆ ಥ್ಯಾಂಕ್ ಯು.